NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಣೆ ಸಂಪನ್ನಗೊಂಡಿತು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಂಚಮಿ ಹಬ್ಬ ಸಂಭ್ರಮಿಸುವ ನಾಗರ ಮೂರ್ತಿಗೆ ಬೆಳಗ್ಗೆ ಹೋಮ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಪಂಚಾಮೃತ, ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ನಾಗರ ಕಟ್ಟೆಯನ್ನು ಮಾಡಿದ ಮೇಲೆ ನಾಗಪ್ಪನ ಮೂರ್ತಿಯನ್ನು ಕಟ್ಟೆಯ ಮೇಲೆ ಸ್ಥಾಪಿಸಿ ಪಂಚಮಿ ಹಬ್ಬ ಸಂಭ್ರಮಿಸುವ ಎರೆಹಂಚಳ ಗ್ರಾಮದ ಮಹಿಳೆಯರಿಗೆ 3ನೇ ವಾರ್ಡಿನಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅರ್ಚಕರು ನಾಗಪ್ಪನ ಮೂರ್ತಿಯನ್ನು ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಿದರು. ಈ ಕಾರ್ಯಕ್ರಮ ನಿಮಿತ್ತವಾಗಿ ಜುಲೈ ಪೂರ್ವ ಮುಂಗಾರು ಮಳೆಗೆ ತುಂಬಿದ ಕುಡಿಯುವ ನೀರಿಗೆ ಕೆರೆಗೆ ಭರ್ಜರಿ ಖುಷಿಯಿಂದ ಭರ್ಜರಿ ಪೂಜೆ ಸಲ್ಲಿಸಿ ಗ್ರಾಮದ ಗುರು ಹಿರಿಯರು, ರೈತರು, ಯುವಕರು, ರೈತ ಮಹಿಳೆಯರು ಎಲ್ಲರೂ ಸೇರಿ ಇಂದು ಬೆಳಗ್ಗೆ ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಿಸಿದರು. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಹಾಗೂ ಭಜನಾ ಮಂಡಳಿಯವರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನಲ್ಲಿ ಎರೆಹಂಚಳ ಗ್ರಾಮದಲ್ಲಿ ಸುತ್ತಮುತ್ತ ಮಟ್ಟ ಒಂದು ಮುಂಗಾರಿ ಮಳೆ ಒಟ್ಟ ಆಗಿದ್ದಿಲ್ಲ. ಈಗ ಪೂರ್ವ ಮುಂಗಾರಿ ಈಗ ಜುಲೈ ತಿಂಗಳಲ್ಲಿ 16ರಿಂದ 19ನೇ ತಾರೀಕಿನ ತನಕ ಮಳೆ ಆಯ್ತು. ಅದ್ದೂರಿಯಾಗಿ ಮಳೆ, ಕೆರೆ ಒಂದು ಕುಡಿಯುವ ನೀರಿನ ಕೆರೆ ಫುಲ್ ಭರ್ತಿ ಆಗುವ ಹಿನ್ನೆಲೆಯಲ್ಲಿ ನಾವು ಅದಕ್ಕೊಂದು ಎಲ್ಲ ಒಂದು ರೈತರು ಸೇರಿ, ಒಂದು ಗುರು ಹಿರಿಯರು ಸೇರಿ, ಎಲ್ಲರೂ ಸೇರಿ ಒಂದು ಇವತ್ತು ಬಾಗಿನ ಅರ್ಪಿಸಿದ್ವಿ. ಅದಕ್ಕೆ ಬಾಗಿನ ಅರ್ಪಿಸೋ ಕಾರಣ ಏನಂದ್ರೆ ಇವತ್ತು ಭಾಳ ನಮಗೆ ಕೆರೆ ತುಂಬಿದ್ದು ಪ್ರತಿ ವರ್ಷ ಯಾವ ರೀತಿ ಯಾವಾಗ ಕೆರೆ ತುಂಬುತ್ತಾ ಅವಾಗ ಒಂದು ಬಾಗಿನ ಅರ್ಪಿಸೋದು ಒಂದು ಕರ್ತವ್ಯ. ಆ ನಿಯಮ ನಿತ್ಯ ಗಂಗೆಗೆ ಒಂದು ಪೂಜೆ ಮಾಡೋದ್ರಿಂದ ಒಂದು ಎಲ್ಲರಿಗೆ ಸಂತೋಷದ ಖುಷಿ ಅಂದು ಆ ಒಂದು ಎಲ್ಲರೂ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸಿದ್ವಿ ಒಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಳ ಗ್ರಾಮದಲ್ಲಿ ಇಂದು ನಾಗರಪ್ಪ ಅಮಾವಾಸ್ಯೆ ಪಾಡ್ಯ ದಿವಸ ಒಂದು ನಾಗಪ್ಪನ ಕಟ್ಟಿ ನಾಗಪ್ಪನ ಗದ್ದಿಗೆ ಮೇಲೆ ಒಂದು ಗದ್ದಿಗೆ ಮಾಡಿ ನಾಗಪ್ಪ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ವಿಜೃಂಭಣೆಯಿಂದ ಮಾಡಲಾಯಿತು. ಕಾರಣ ಏನಂದ್ರೆ ಇವತ್ತು ಇಲ್ಲಿ ಭಾಗದ ಮಹಿಳೆಯರು ಇವತ್ತು ಪಂಚಮಿ ದಿನ ಹಾಲು ಒಯ್ಯಕ್ಕೆ ಎಲ್ಲೆಲ್ಲೇ ಬೇರೆ ಬೇರೆ ವಾರ್ಡಿನ ಇದ್ದಲ್ಲಿ ನಾಗಪ್ಪನ ಹುಡ್ಕೊಂಡು ಹೋಗ್ತಿದ್ರು. ಈಗ ನಾಗಪ್ಪನ ಇವತ್ತು ಏನು ಬಸವೇಶ್ವರ ದೇವಸ್ಥಾನ ಐತಿ, ಪೂಜೆಗೆಲ್ಲ ಅನುಕೂಲ ಐತಿ. ಅದನ್ನ ಪೂಜೆ ಸಲ್ಲಿಸಿ ಇಲ್ಲಿ ನಾಗಪ್ಪನ ಪೂಜೆ ಸಲ್ಸಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಇವತ್ತು ನಾಗಪ್ಪನ ಕಟ್ಟಿ ಮಾಡಿ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಯಿತು. ಎಲ್ಲ ಮಹಿಳೆಯರು ಏನಾದ್ರು ಒಂದು ಪಂಚಮಿ ದಿವಸ ಹೆಣ್ಮಕ್ಳಿಗೆ ಏನೈತಿ ಅಂದ್ರೆ ಹಬ್ಬ ಅಂದ್ರೆ ಪಂಚಮಿ ಹಬ್ಬ. ಆ ಪಂಚಮಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಇವತ್ತು ಇಲ್ಲೇ ಎಲ್ಲರಿಗೆ ಸಮೃದ್ಧಿಯಾಗಿ ಹಬ್ಬ ಆಚರಣೆ ಮಾಡಲಿ ಅನ್ನೋದಕ್ಕೆ ಇವತ್ತು ನಾಗಪ್ಪನ ಮೂರ್ತಿನ ಇವತ್ತು ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. ಎರೆಹಂಚಳ ಗ್ರಾಮದಲ್ಲಿ, ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಳ ಗ್ರಾಮದಲ್ಲಿ ಇವತ್ತು ಮಳೆ ಪೂರ್ವ ಮುಂಗಾರಿ ಸಮೃದ್ಧಿ ಆಗೈತಿ. ಸಮೃದ್ಧಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ. ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ, ಇವತ್ತು ಸ್ವಾಮಿಯರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಡೆ ಇವತ್ತೇನು ಇದೇ ರೀತಿಯಾಗಿ ಪ್ರತಿ ವರ್ಷನೂ ಮಳೆ ಬೆಳೆ ಚಲೋ ಆಗಿ ಇದೇ ರೀತಿ ಕೆರೆ ಬಾಗಿನ ಒಂದು ಕೆರೆ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಒಂದು ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜಾ ಪುನಸ್ಕಾರ ವಿಜೃಂಭಣೆಯಿಂದ ನಾವು ಮಾಡಿದ್ವಿ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು. ಬಾಗಿನ ಅರ್ಪಣೆಗೆ ಏನು ಇದು ಬಂದಿದೆ ಎಲ್ಲ ಇದು ಮಾಡಕತ್ತಾರ. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಸಿದ್ಧತೆ ಐತಿ. ಎಲ್ಲ ಇವತ್ತು ಸ್ವಾಮೀಜಿಗಳು ಬಂದಾರ. ಸ್ವಾಮೀಜಿ ಕೈಯಿಂದ ಎಲ್ಲ ಇವತ್ತು ಗುರು ಹಿರಿಯರ ಕೈಯಿಂದ ಎರೆಹಂಚಳ ಕೆರೆ ಫುಲ್ ಭರ್ತಿ ಆಗಿದೆ. ಭರ್ತಿ ಆದ ಕಾರಣ ಇವತ್ತು ನಮ್ಮ ಎರೆಹಂಚಳ ಗ್ರಾಮಸ್ಥರು, ಮಹಿಳೆಯರು ಹಾಗೂ ಯುವಕರು ಇವತ್ತೆಲ್ಲ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪಣೆ ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧಿ ಆದ ಕಾರಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕುಡ್ಕೊಂಡು ಈ ಕೆರೆಗೆ ಬಾಗಿನ ಏನು ಕೊಡ್ಬೇಕು ಆ ಸಾಮಾನುಗಳನ್ನು ತೊಗೊಂಬಂದು ಆನಂತರ ಇಲ್ಲಿ ಎಲ್ಲಾ ದೈವರು ಕುಡ್ಕೊಂಡು ಈ ಕುಂಭವನ್ನು ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿಪೂರ್ವಕವಾಗಿ ಈ ಕೆರೆಗೆ
ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷನೂ ಕೆರೆ ತುಂಬಿದ ನಂತರ ಪ್ರತಿ ವರ್ಷನೂ ಎಲ್ಲ ಇವ ದೈದರು, ಈ ಮಹಿಳೆಯರು, ಗ್ರಾಮಸ್ಥರು, ಯುವಕರು, ಸ್ವಾಮಿಗಳು, ಊರ ಎಲ್ಲಾ ಪ್ರಮುಖರು ಕುಡ್ಕೊಂಡು ಇದು ಕಾರ್ಯಕ್ರಮವನ್ನ ಬಾಗಿನ ಕೊಡೋ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಮಾಡ್ತೇವೆ ನಾವು. ತಮ್ಮ ಹೆಸರು? ಸಿದ್ದಯ್ಯ ಹಿರೇಮಠ. ओम इष्टलिंगान्माक्षतं समर्पयामि। श्रीदलं त्रिगुणाकारं श्रीचित्रियायनं श्रीजन्मपापसंहारं मेकबिल्वं शिवार्पणम्। ओम इष्टलिंगान् महाबिल्वपथद्वारयामि।